Hi everyone, ಎಲ್ರಿಗೂ ನಮಸ್ಕಾರ. Welcome back to my YouTube channel. Hope you all are doing good and ತುಂಬಾ ಲಾಂಗ್ ಬ್ರೇಕ್ ತಗೊಂಡು ಯೂಟ್ಯೂಬ್ನ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಆಕ್ಚುಲಿ ಆಚೆ ಮಳೆ ಬರ್ತಾ ಇದೆ, ಒಳ್ಳೆ ಸೂಪ್ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಐ ಆಮ್ ಡೂಯಿಂಗ್ ಬ್ರೊಕೊಲಿ ಸೂಪ್. ವೆಜಿಟೇಬಲ್ಸು ಇತ್ತು, ಸೂಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಾನು ಏನು ವಿಡಿಯೋಸ್ ಆಗಿರ್ಬೋದು, ಲೆಂತಿ ವಿಡಿಯೋಸ್ ಆಗಿರ್ಬೋದು, ಬ್ಲಾಗ್ಸ್ ಥರ ಏನು ಹಾಕಿಲ್ಲ. ಆಲ್ಮೋಸ್ಟ್ 1 ಇಯರಿಂದ ನಾನು ಯಾವುದೇ ಥರದ ವಿಡಿಯೋಸ್ ಮಾಡಿಲ್ಲ, ಜಸ್ಟ್ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಆ್ಯಂಡ್ ಯಾವುದೇ ಸಬ್ಸ್ಕ್ರೈಬರ್ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ, ಏನೂ ಅಪ್ಡೇಟ್ ಇಲ್ಲ ಅಂತಂದ್ರೂ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ್ಯಾಟ್. ಸೊ ಸೂಪರ್ ಟೇಸ್ಟಿ ಆಗಿರುವಂಥ, ಸಿಂಪಲ್ ಆಗಿ ಹೆಲ್ದಿ ಆಗಿರುವಂಥ ಒಂದು ಸೂಪ್ನ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ನಾನು ಬರೀ ಬ್ರೋಕ್ಲಿದು ಮಾಡೋಣ ಅಂದ್ಕೊಂಬಿಟ್ಟು ತರಕಾರಿ ಎಲ್ಲ ನೋಡಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡೋಣ ಅಂತ ಫಸ್ಟೇ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 1 ಆನಿಯನ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಬ್ರೊಕ್ಲಿದು ಸ್ಟೆಮ್ ಇರುತ್ತಲ್ಲ, ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಕಾರ್ನು, ಸ್ವೀಟ್ ಕಾರ್ನು ಆ್ಯಂಡ್ ಕ್ಯಾರೆಟ್. ಮತ್ತು ಇಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಇಟ್ಟಿದ್ದೀನಿ. ದಿಸ್ ಇಸ್ ಬಟರ್, 1 ಕ್ಯೂಬ್ ಹಾಕೊಬೋದು. ಆ್ಯಂಡ್ ಕಾರ್ನ್ ಫ್ಲೋರ್ ಇದೆ, ಕಾರ್ನ್ ಮಿಕ್ಸ್ ಮಾಡ್ಕೊಬೇಕು. ಆ್ಯಂಡ್ ದಿಸ್ ಇಸ್ ಪೆಪ್ಪರ್ ಪೌಡರ್. ಆ್ಯಂಡ್ ದಿಸ್ ಇಸ್ ಬ್ರೋಕ್ಲಿ. ಇದನ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡೋಣ, ಆಮೇಲೆ ಮತ್ತೆ ಸ್ವಲ್ಪ ಬಾಯಿಗೆ ಸಿಗೋ ಥರ ದೊಡ್ಡದನ್ನು ಹಾಕೋಣ, ಕಟ್ ಮಾಡಿ ಹಾಕಿ. ಇದಿಷ್ಟು ಬ್ರೋಕ್ಲಿ ಸೂಪ್ ಮಾಡೋದಕ್ಕೆ ಬೇಕಾಗಿರುವಂಥ ವೆಜಿಟೇಬಲ್ಸ್ ಆ್ಯಂಡ್ ಇಂಗ್ರೀಡಿಯೆಂಟ್ಸು. ವೆರಿ ಸಿಂಪಲ್. ನೀವು ಬ್ರೋಕ್ಲಿ ಸೂಪ್ನ ಬರೀ ಬ್ರೋಕ್ಲಿ ಹಾಕಿನೂ ಮಾಡ್ಬೋದು, ಲೈಕ್ ಕ್ಯಾಶ್ಯೂಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬಟ್ ಪ್ಲೇನ್ ಅನಿಸುತ್ತೆ. ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿದಾಗ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ತಿನ್ನೋದಕ್ಕೂ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಸೂಪ್ ಬೇಕು ಅಂದಾಗ ಸೂಪನ್ನು ಕುಡಿಬೋದು. ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ದಿ ಆಲ್ಸೋ ಅಲ್ವಾ, ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಇದ್ರೆ. ಸೊ ನಾನು ಈ ಥರ ಮಾಡ್ತಾ ಇದ್ದೀನಿ. ಶುರು ಮಾಡೋಣ ಸೂಪ್ ಮಾಡೋದಕ್ಕೆ. ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮ್ ಕೊಟ್ಬಿಟ್ಟು 1 ಕ್ಯೂಬ್ ಬಟರ್ನ ಹಾಕ್ತಾ ಇದ್ದೀನಿ. ಅದು ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ಜಿಂಜರ್ ಮತ್ತು ಗಾರ್ಲಿಕ್ಕು ಅದೆರಡನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಇದು ಗ್ರೀನ್ ಚಿಲ್ಲಿನ ತೋರಿಸಿಲ್ಲ, ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರು ಗ್ರೀನ್ ಚಿಲ್ಲಿ ಬದಲು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಫ್ರೈ ಆದಮೇಲೆ ವೆಜಿಟೇಬಲ್ಸ್ ಹಾಕೊಳ್ಳೋಣ. ಫ್ರೈ ಆಗಿದೆ. ಸೊ ಇವಾಗ ಒಂದೊಂದು ಆನಿಯನ್ ಹಾಕ್ಬಿಡ್ತೀನಿ ಫಸ್ಟು. ಆನಿಯನ್ನು ಗಾರ್ಲಿಕ್ ತಿಂದಿರೋರು ಸ್ಕಿಪ್ ಮಾಡ್ಬೋದು. ನೀವು ಕ್ಯಾಶ್ಯೂ ನಟ್ಸ್ನು ಚೆನ್ನಾಗಿ ರುಬ್ಕೊಂಡು ಹಾಕೊಬೋದು, ಪೇಸ್ಟ್ ಮಾಡಿ. ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಕಾರ್ನ್ಫ್ಲೋರ್ ಯೂಸ್ ಮಾಡಲ್ಲ ಅಂದರೆ ನಾನು ಇವತ್ತು ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀನಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಇದು ಕ್ಯಾಶ್ಯೂ ನಟ್ ಹಾಕಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಈ ಸಲ ನೋಡೋಣ, ಹಿಂಗೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆನಿಯನ್ ಫ್ರೈ ಆಗಿದೆ. ಈ ಎಲ್ಲ ವೆಜಿಟೇಬಲ್ಸ್ನು ಹಾಕ್ತಾ ಇದ್ದೀನಿ. ಸ್ಟೆಮ್ಮು ಕಟ್ ಮಾಡಿರೋದು, ಕಾರ್ನು, ಕ್ಯಾರೆಟು. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ, ಸೊ ದಟ್ ಬೇಗನೆ ಮೆತ್ತಗಾಗುತ್ತೆ. ಕಾರ್ನ್ಫ್ಲೋರ್ ಏನು ತೊಗೊಂಡಿದ್ವಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು. ಆ್ಯಕ್ಚುಲಿ ಇದು ಬಾಯ್ಲ್ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ, ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ. ಸೊ ಇಷ್ಟು ಸಾಕು. ಆವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದನ್ನ ಸ್ವಲ್ಪ ಹೊತ್ತು ಬಾಯ್ಲ್ ಆಗಕ್ಕೆ ಬಿಡೋಣ. ಬ್ರೋಕ್ಲಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಒಂದಿಷ್ಟು
ಕೆಲವೊಂದು ದಪ್ಪ ದಪ್ಪ ಬಿಡೋಣ, ಇನ್ನು ಕೆಲವೊಂದು ನಾರ್ಮಲ್ ಆಗಿ ಕಟ್ ಮಾಡ್ಕೊಂಡು. ನನಗೆ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳಕ್ ಇಷ್ಟ ಆಗಲ್ಲ, ಅಂದ್ರೆ ಜಸ್ಟ್ ಈ ಸಾರಿ, ತರ. ಇದು ಮೈಕ್ ಅದದಾಗೆ ಆಫ್ ಆಗಿಬಿಟ್ಟಿದೆ, ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಸೊ ನಾನಿಲ್ಲಿ ಏನು ಮಾತಾಡಿದ್ದೀನಿ ಅನ್ನೋದು ಅಷ್ಟಾಗಿ ಗೊತ್ತಿಲ್ಲ, ಬಟ್ ಐ ಆಮ್ ಶೋರ್ ದಟ್ ನಾನು ಬ್ರೋಕ್ಲಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ ಅಂತ, ತಿನ್ನೋದಕ್ಕೆ ಸ್ವಲ್ಪ ದಪ್ಪ ದಪ್ಪ ಇರಲಿ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಮುಂಚೆನೇ ಹೇಳಬೇಕು ಅಂತ ಅಂದ್ಕೊಂಡೆ, ಬ್ರೋಕ್ಲಿನ 1 2 to 3 ಟೈಮ್ಸು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮತ್ತೆ ಒಂದು ಸಲ ಉಪ್ಪು ಹಾಕಿ ಚೆನ್ನಾಗೆ ವಾಶ್ ಮಾಡಿ ಇಟ್ಕೊಬೇಕು. ಯಾಕೆಂದರೆ ಹುಳಗಳು ತುಂಬ ಇರುತ್ತೆ, ಹಾಗಾಗಿ ಚಿಕ್ಕ ಮಕ್ಕಳಿಗೆಲ್ಲ ಕೊಡೋದಾದರೆ ಸ್ವಲ್ಪ ನೋಡಿನೇ 1 2 to 3 ಟೈಮ್ಸ್ ವಾಶ್ ಮಾಡ್ಕೊಬೇಕು. ಸೊ ಇಲ್ಲಿ ಬಾಯ್ಲ್ ಆಗ್ತಾಯಿದೆ, ನೀರು ಬಾಯ್ಲ್ ಆದಮೇಲೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾಯಿದೆ ಅಂತೇಳ್ಬಿಟ್ಟು. ಸೊ ಎಷ್ಟು ಬೇಕು ನಿಮಗೆ ಅಷ್ಟು ನೋಡ್ಕೊಂಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು. ಸೊ ನಾನಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಕ್ವಾಂಟಿಟಿನ. ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಆದಮೇಲೆ ಹೆಚ್ಚಿಟ್ಟಿರೋಂಥ ಬ್ರೋಕ್ಲಿನೂ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಆ್ಯಂಡ್ 1 ಸ್ಪೂನ್ ಪೆಪ್ಪರ್ ಪೌಡರು, ಮತ್ತು ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಸ್ಪೈಸಿ ಇರಲಿ ಅಂತೇಳ್ಬಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಈ ಥರ ಕುದಿಸಿದ್ರೆ ಹಾಟ್ ಸೂಪ್ ರೆಡಿ ಟು ಸರ್ವ್. ತುಂಬಾ ಬಿಸಿ ಬಿಸಿ ಇರುವಾಗಲೇ ಕುಡಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಆ್ಯಂಡ್ ಟೇಸ್ಟಿನೂ ಇರುತ್ತೆ. ಈವ್ನಿಂಗು ಮಳೆ ಬರುವಾಗ ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ಒಂದು ಸತಿ. ಈ ಥರ ಮೇಲ್ಗಡೆ ಬ್ರೋಕ್ಲಿನ ಹಾಕೊಬೋದು, ಇದಕ್ಕೆ ಬೇಕಾದರೆ ಪನ್ನೀರು ಆ್ಯಡ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಬಿಸಿ ಬಿಸಿ ಸೂಪ್ ರೆಡಿಯಾಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಳೋಣ. ಫಸ್ಟ್ ನನ್ನ ಮಗನಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ, ಯಾಕೆಂದರೆ ಅವರೇ ಅಪ್ರೂವಲ್ ಜಾಸ್ತಿ ಕೊಡೋದು ಆ್ಯಂಡ್ ಈಸ್ ಮೋರ್ ಕಾನ್ಷಿಯಸ್ ಆಯಿತಾ ಕ್ಯಾಮ್ರಾ ಮುಂದೆ. ಮತ್ತು ಆನೆಸ್ಟ್ ರಿವ್ಯೂ ಕೊಡಬೇಕು ಅಂತಂದರೆ ನನ್ನ ಹತ್ರ ಮಾತ್ರ ಚೆನ್ನಾಗಿದೆ ಅಂತೇಳ್ಬಿಟ್ಟು ಕ್ಯಾಮ್ರಾ ಮುಂದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಹಾಗಂತ ಚೆನ್ನಾಗಿಲ್ಲ ಅಂತೇನಿಲ್ಲ, ತುಂಬಾ ಚೆನ್ನಾಗಿತ್ತು. ಈವನ್ ಹೀ ಲೈಕ್ಡ್ ಇಟ್. ಸೊ ಇವಾಗ ನಾನು ಟೇಸ್ಟ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ, ಬಿಸಿ ಬಿಸಿದು ಕುಡಿಬೇಕು ಅಷ್ಟೇ. ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂತಂದರೆ, ಈ ಬ್ರೋಕ್ಲಿದು ಸ್ಟೆಮ್ನ ಕಟ್ ಮಾಡಿ ಹಾಕಿದ್ದೀವಲ್ಲ ಚಿಕ್ಕ ಚಿಕ್ಕದಾಗೆ, ಅದು ಒಳ್ಳೆ ಫೀಲ್ ಕೊಡ್ತಾಯಿದೆ. ಅಂದರೆ ಬಾಯಿಗೆ ಸಿಗ್ತಾ ಇದೆಯಲ್ವ, ಅದು ತುಂಬ ಮೆತ್ತಗೂ ಆಗಿಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಕಾರ್ನು ಕ್ಯಾರೆಟು ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಮಳೆಗಾಲದಲ್ಲಿ ಟ್ರೈ ಮಾಡ್ಬೋದು, ಸಖತ್ತಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಇನ್ಮೇಲಿಂದ ಸ್ವಲ್ಪ ಕಾನ್ಸ್ಟೆಂಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ವಿಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೈಕ್ ಮೇಕಪ್ ವಿಡಿಯೋಸ್, ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು, ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು. ಆಲ್ ಐ ನೀಡ್ ಈಸ್ ಯುವರ್ ಸಪೋರ್ಟ್ ಅಷ್ಟೇ. And thank you for watching this video. See you in the next video. Bye bye.